ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದೆ. ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು ಎನ್ನುವ ಅರ್ಥಗಳನ್ನು ಕೊಡ್ತದೆ. ಕೆಲವು ಗುಣಪಡಿಸಲಾಗದಂತಹ ಕಾಯಿಲೆಗಳನ್ನು ಯೋಗದ ಮೂಲಕ ಹತೋಟಿಯಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ. ಇವತ್ತು ನೀವಿರುವಂತ ಪೊಸಿಷನ್ ಅಲ್ಲಿ ಬಹುಶಃ ಯೋಗ ನೀವು ತರಗತಿಗಳಿಗೆ ತುಂಬಾ ಮಿನಿಮಮ್ ಚಾರ್ಜಸ್ ಇಟ್ಟು ಲ್ಯಾಕ್ಸ್ ಟುಗೆದರ್ ನೀವು ಅರ್ನ್ ಮಾಡ್ಬೋದು. ಬಟ್ ನಿಮ್ಗೆ ಯಾಕೆ ಉಚಿತ ಮಾಡ್ಬೇಕನ್ನೋದು? ಸಣ್ಣ ಸಣ್ಣ ಕಾಯಿಲೆ ಬಂದ ತಕ್ಷಣ ಗುಳಿ, ಈಗ ತಲೆನೋವಾಯ್ತು ಹೇಳಿದ್ರೆ ಕೂಡಲೇ ಗುಳಿ ನುಂಗುದಲ್ಲ, ಒಳ್ಳೆ ಒಂದು ವ್ಯಾನು ಸೂರ್ಯ ಮುದ್ದೆ ಮಾಡೋದು, ತಕ್ಷಣ ಅದಕ್ಕೆ ಬೇಕಾಗೋ ಶ್ಲೋಕ ಮಂತ್ರ ಹೇಳೋದು, ಅಥವಾ ಅದಕ್ಕೆ ಬೇಕಾಗೋ ಯೋಗ ಮಾಡಿ ಆಗದಿದ್ದರೆ ಮತ್ತೆ ಡಾಕ್ಟರ್ ತಗೋಬೇಕು. ನಾನು ಹೇಳೋದು ಯಾವುದಾದ್ರು ಒಂದು ಎಕ್ಸಸೈಸ್ ಬೇಕೇ ಬೇಕು. ವಾಕಿಂಗ್ ಆಗಲಿ, ಜಿಮ್ ಆಗಲಿ, ಫಿಸಿಯೋಥೆರಪಿ ಆಗಲಿ, ಅದೇ ಯೋಗ ಅಲ್ಟಿಮೇಟ್ ಅಂತ ನಮ್ಮ ದಾಖಲೆಗಳು ಹೇಳ್ತದೆ, ಸಮೀಕ್ಷೆಯು ಹೇಳ್ತಾರೆ, ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಒಬ್ಬ ಪೇಷಂಟಿಗೆ ಎಂಥದ್ದು ಮಾಡಲಿಕ್ಕೆ ಆಗಲ್ಲ, ಮಲಗಿಕೊಂಡೇ ಇದ್ದಾನೆ, ಕಡೆಗೆ ಮೆಲ್ಲಗೆ ಒಮ್ಮೆ ಬಲಕಾಲಿತ್ತುದು ಕೆಳಗಿಳಿಸುವುದು, ಒಮ್ಮೆ ಎಡಕಾಲಿತ್ತುದು ಬೆಳಗ್ಗೆ, ಆ ದಿವಸಕ್ಕೆ 3 ಸಲ 6 ಸಲ ಮಾಡಿ ನನಗೆ ಒಳ್ಳೆಯದಾಗ್ತದೆ, ಕಾಲಿಗೆ ಶಕ್ತಿ ಬಂತು ಹೇಳ್ತಾನೆ. ಈಗ ನಾನೆಲ್ಲ ಯೋಗ ಮಾಡಿ ಆಯಿತು, ಎಕ್ಸಸೈಸ್ ಮಾಡಿ, ಇವ ಅಲ್ಲಿ ಮನೆಯಲ್ಲಿ ಹೋಗಿ ಗಬ ಗಬ ತಿನ್ನುವುದು, ಇದ್ದದೆಲ್ಲ ತಿನ್ನುವುದು, ಮತ್ತೆ ಅವನಿಗೆ ಕಾಯಿಲೆ ಬರದಿದ್ದು. ಆಹಾರ ಸೇವನೆ ಕ್ರಮವೇ ತಪ್ಪು. ಅಗ್ನಿ, ವಾಯು, ಆಕಾಶ, ಪೃಥ್ವಿ, ವರ್ಣ, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಸ್ಕೆಲೆಟಲ್ ಸಿಸ್ಟಮ್, ಎಕ್ಸ್ಕ್ಯೂಟಿವ್ ಸಿಸ್ಟಮ್ ನೋಡಿ, ಇದೆಲ್ಲ ನಾವು ಹೇಳಬೇಕಿಲ್ಲ, ಜನ ನಂಬಬೇಕಲ್ವ.